ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ 1ನೇ ಪದ್ಯಭಾಗವಾದ ದುರ್ಯೋಧನ ವಿಲಾಪ ಈ ಒಂದು ಪದ್ಯಭಾಗದ ಕವಿ ರನ್ನನ ಒಂದು ಸಂಕ್ಷಿಪ್ತ ಪರಿಚಯವನ್ನು ನೋಡಿಕೊಂಡಿದ್ದೇವೆ. ಅದರ ಜೊತೆಗೆ ಪದ್ಯಭಾಗದಲ್ಲಿ ಬಂದಂಥ ಹೊಸಗನ್ನಡ ಅರ್ಥವನ್ನು ಕೂಡ ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ಈಗ ಏನು ಮಾಡೋಣ, ಈ ಪದ್ಯಭಾಗದ ಒಂದು ಸಾರಾಂಶವನ್ನು ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಉಡಿದಿರ್ದ ಕೈದು ನೆತ್ತರ ಕಡಲೋಳ್ ಅಡಿಗಡೆಗೆ ತಳವು ಉರ್ಚುತ್ತಿರೆ ಕಾಲಿಡಲ್ಲೆಡಬಡೆಯದೆ ಕುರುಪತಿ ದಡಿಗ ಹೆಣಂಗಳನ್ನೇ ಮೆಟ್ಟಿ ಮೆಲ್ಲನೆ ನಡೆದಂ. ಈಗಾಗಲೇ ನಾನು ಹೇಳಿದ್ದೀನಿ, ಕುರುಕ್ಷೇತ್ರ ಯುದ್ಧದ ಸಂದರ್ಭದೊಳಗೆ ಈ ಒಂದು ಯುದ್ಧ ಭೂಮಿಯೊಳಗೆ ದುರ್ಯೋಧನನ ಅಜ್ಜ ತಾತನಾದಂಥ ಭೀಷ್ಮಾಚಾರ್ಯರು ಶರಶಯದಲ್ಲಿ ಅಂದರೆ ಬಾಣಗಳ ಮಂಚದ ಮೇಲೆ ಮಲಗಿರ್ತಾರೆ. ಅವ್ರಿಗೆ ಇಚ್ಛಾ ಮರಣ ಇರ್ತದೆ. ಆ ಒಂದು ಮರಣದ ಪೂರ್ವದೊಳಗೆ ಏನು ಮಾಡಬೇಕು, ದುರ್ಯೋಧನ ಜೊತೆಗೆ ಸಂಧಾನದ ಕುರಿತು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ, ಈ ಸಂಜಯನ ಜೊತೆಯೊಳಗೆ ಅವನಿಗೆ ಕರ್ಕೊಂಡು ಬಾ ಅಂತ ಏನು ಮಾಡ್ತಾರೆ, ಹೇಳಿ ಕಳಿಸಿರ್ತಾರೆ. ಆ ಸಂದರ್ಭದಲ್ಲಿ ದುರ್ಯೋಧನ ಸಂಜೆ ಏನು ಮಾಡ್ತಾರೆ, ಕುರುಕ್ಷೇತ್ರ ಯುದ್ಧ ಭೂಮಿಯೊಳಗೆ ನಡೆದು ಹೋಗ್ತಾ ಇರ್ತಾರೆ. ಈ ಹೋಗ್ತಿರುವಂಥ ಸಂದರ್ಭದೊಳಗೆ ಆ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಯಾವ ಥರ ಒಂದು ಸನ್ನಿವೇಶ ಇತ್ತು, ಆ ಸನ್ನಿವೇಶವನ್ನು ಕಂಡಾಗ ದುರ್ಯೋಧನಲ್ಲಿ ಉಂಟಾದ ಭಾವನೆಗಳು ಎಂಥದ್ದು ಅನ್ನುವಂಥದ್ದನ್ನು ಇಲ್ಲಿ ಪದ್ಯಭಾಗದಲ್ಲಿ ಏನು ಮಾಡ್ತಾರೆ, ವ್ಯಕ್ತಪಡಿಸಿದ್ದಾರೆ. ಈ ಮೊದಲನೇದಾಗಿ ಏನಾಗ್ತಾರೆ, ಹೋಗುವಂಥ ಸಂದರ್ಭದೊಳಗೆ ಸಂಜೆಯ ಜೊತೆಯಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯೊಳಗೆ ದುರ್ಯೋಧನ ಹೋಗ್ದಿರ್ತಾನೆ. ಹೋಗುವಂಥ ಸಂದರ್ಭದೊಳಗೆ ಏನಾಗ್ತದೆ, ಉಡಿದಿರ್ದ ಕೈದು ನೆತ್ತರ ಕಡಲೋಳ್ ಅಡಿಗಡೆಗೆ. ಉಡಿದಿರ್ದ ಅಂತಂದರೆ ಭಾಳ ದಿನಗಳ ನಡೆದದ, ಈಗಾಗಲೇ ಸಾಕಷ್ಟು ದಿನಗಳೇನಾಗಿದೆ, ಯುದ್ಧ ನಡೆದದ. ಯುದ್ಧ ಮಾಡುವಂಥ ಸಂದರ್ಭದೊಳಗೆ ಆಯುಧಗಳು ಎಲ್ಲ ಏನಾಗಿದ್ದಾವಪ್ಪ ಅಂದ್ರೆ ಮುರಿದು ಸಾಕಷ್ಟು ಬಿದ್ದು ಬಿಟ್ಟಿದ್ದಾವೆ. ಆ ಮುರಿದು ಬಿದ್ದಂಥ ಒಂದು ಏನು ಕೈದು ಅಂದ್ರೆ ಆಯುಧಗಳು ಅನ್ನುವಂಥದ್ದು. ಅವು ಮುರಿದು ಬಿದ್ದಂಥ ಆಯುಧಗಳು ಏನಾಗ್ತಾವಪ್ಪ ಅಂತಂದ್ರೆ ಕಾಲಿಗೆ ಚುಚ್ಚಾಕತ್ತು, ದುರ್ಯೋಧನ ಪಾದಗಳಿಗೆ ಚುಚ್ಲಿಕ್ಕತ್ತವೆ. ಯಾಕೆ ಅವು ಆತ ಅದ್ರ ಮ್ಯಾಗ ಹೋಗ್ತಾನಪ್ಪ ಅಂತಂದರೆ, ಕಾಲು ಇಡಲಿಕ್ಕೂ ಕೂಡ ಸ್ಥಳ ಇರಲಾರ್ದಷ್ಟು ಏನಾಗಿದಾವಪ್ಪ ಅಂತಂದ್ರೆ ಮುರಿದು ಬಿದ್ದಂಥ ಆಯುಧಗಳೇ ತುಂಬ್ಕೊಂಡ್ಬಿಟ್ಟವೆ ಕುರುಕ್ಷೇತ್ರ ಯುದ್ಧ ಭೂಮಿ ಪೂರ್ತಿನೂ ಕೂಡ. ಹೀಗಾಗಿ ಇಲ್ಲೇನಾಗ್ತದೆ ಅಂತಂದ್ರೆ, ಜೊತೆಗೆ ಅದರ ಮೇಲೆ ಆ ಏನು ಆಯುಧಗಳು ಮುರಿದು ಬಿದ್ದಂಥದ್ರ ಮ್ಯಾಗೆ ಏನಾಗಿದೆ ಅಂತಂದ್ರೆ ನೆತ್ತರ ಕಡಲೋಳು. ದೂರಿಂದ ನೋಡಿಬಿಟ್ರಪ್ಪ ಅಂತಂದ್ರೆ ಅದು ಯುದ್ಧ ಭೂಮಿ ಹೋಗಿ ಹೆಂಗೆ ಕಾಣ್ತದೆ ಅಂತಂದ್ರೆ, ಈಗ ಹೆಂಗೆ ನಾವು ಸಮುದ್ರದ ದಂಡಿ ಒಳಗೆ ನಿಂತಾಗ ಕಣ್ಣಿಗೆ ಕಾಣುವರೆಗೂ ಹೇಗೆ ಬರೀ ನೀರೇ ಕಾಣಿಸ್ತಲ್ಲ, ಆ ರೀತಿಯೊಳಗೆ ಕುರುಕ್ಷೇತ್ರ ಯುದ್ಧ ಭೂಮಿ ಸಂಪೂರ್ಣವಾಗಿ ರಕ್ತಮಯವಾಗಿದೆ, ರಕ್ತನೇ ನಿಂತು ಬಿಟ್ಟದ. ಹೀಗಾಗಿ ನೆತ್ತರ ಕಡಲೋಳು ಅಡಿಗಡೆಗೆ, ಈಗ ನೀರಿನೊಳಗೆ ಹೋಗುವಾಗ ನೀರಿನ ಒಳಗಡೆ ಕಲ್ಲದ ಮುಳ್ಳದ ಅನ್ನುವಂಥದ್ದು ಹೆಂಗೆ ನಮ್ಗೆ ಗೊತ್ತಾಗೋದಿಲ್ಲ. ಆ ರೀತಿ ಒಳಗೆ ನಡೆದು ಹೋಗುವಂಥ ಸಂದರ್ಭದೊಳಗೆ ಆ ಆಯುಧಗಳು ಏನಾಗ್ತಾವಪ್ಪ ಅಂತಂದ್ರೆ ಕಾಲಿಟ್ಟಲ್ಲೆಲ್ಲ ಆತನಿಗೆ ಕಾಲುಗಳಿಗೆ ಚುಚ್ಲಿಕ್ಕತ್ತವು. ಕಡಲೋಳು ಅಡಿಗಡಿಗೆ, ಅದಕ್ಕೆ ಕಡಲ್ ಅಂತ ಹೇಳಿದ್ರೆ, ಕಡಲ ಅಂದ್ರೆ ಸಮುದ್ರ. ಎದುರು ಸಮುದ್ರ ನೆತ್ತರ ರಕ್ತದ ಸಮುದ್ರ ಆಗಿಬಿಟ್ಟದ. ಅಡಿಗಡಿಗೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಒಂದೇ ಅಂತಲೇ ಚುಚ್ಚಿದಪ್ಪ, ಮತ್ತೊಂದು ಕಡೆ ಅಷ್ಟೇ ಚುಚ್ಚಿತು, ಇನ್ನೊಂದು ಕಡೆ ಮತ್ತೆ ಹೋಗುವಾಗ ಆರಾಮಾಗಿ ಹೋದ್ರು ಅನ್ನುವಂಥದ್ದೆಲ್ಲ ಪ್ರತಿ ಇಡೀ ಕುರುಕ್ಷೇತ್ರ ಯುದ್ಧ ಭೂಮಿಯೊಳಗೂ ಕೂಡ ಪ್ರತಿ ಹೆಜ್ಜೆ ಇಟ್ಟಾಗೂ ಕೂಡ ಅವ್ನಿಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಆಯುಧಗಳ ಚೂರುಗಳು ಚುಚ್ಕೋತಾ ಇದ್ದಾವೆ. ಅಂದರೆ ಅದನ್ನ ಕವಿ ಏನು ಹೇಳ್ತಿದ್ದಾನಪ್ಪ ಅಂದ್ರೆ, ಅಷ್ಟು ಆಯುಧಗಳು ಬಿದ್ದಿದ್ದಾವಪ್ಪ ಅಂತಂದ್ರೆ ಎಷ್ಟು ಜನರ ಇಡೀ ಒಂದು ಸಮುದ್ರದ ಥರ ರಕ್ತನೇ ನಿಂತು ಬಿಟ್ಟದಪ್ಪ ಅಂದ್ರೆ ಎಷ್ಟು ಜನ ಒಂದು ಪ್ರಾಣ ಹೋಗಿರ್ಬೋದು ಅನ್ನುವಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ತಳವನ್ನು ಉರ್ಚುತ್ತೀರಿ ಅಂತಂದ್ರೆ ಕಾಲಿಟ್ಟಾಗೆಲ್ಲ ಏನಾಗ್ತದೆ, ತಳಕ್ಕೆ ಪಾದಕ್ಕೆ ಏನಾಗ್ತದೆ, ಚುಚ್ತಾ ಇದ್ದಾವೆ ಈ ಒಂದು ಆಯುಧಗಳ ಚೂರುಗಳು. ಕಾಲಿಡಲ್ಲಿ ಎಡೆಬಡೆಯಿದೆ, ಕಾಲಿಡ್ಲಿಕ್ಕೂ ಎಡೆ ಅಂತಾರೆ ಸ್ಥಳ, ಅವಕಾಶ. ಕಾಲಿಡ್ಲಿಕ್ಕೂ ಕೂಡ ಸ್ಥಳ ಇದ್ದಿದ್ದಿಲ್ಲ ಕುರುಕ್ಷೇತ್ರ ಭೂಮಿ. ಎಲ್ಲಿಡಬೇಕು, ಆ ಆಯುಧಗಳ ಚೂರುಗಳ ಮೇಲೆ, ಆ ಒಂದು ಮುರಿದು ಬಿದ್ದಂಥ ಆಯುಧಗಳ ಮೇಲೆ ನಡೆದು ಹೋಗಬೇಕು ಹೊರತು ಬೇರೆ ಎಲ್ಲೂ ಕೂಡ ಸ್ಥಳನೇ ಇದ್ದಿದ್ದಿಲ್ಲ. ಹಾಗಾಗಿ ಕಾಲಿಡಲ್ಲಿ ಎಡೆಬಡೆಯಿದೆ ಕುರುಪತಿ ದಣಿಗ ಹೆಣಂಗಳನ್ನೇ ಮಟ್ಟಿ. ಕುರುಪತಿ ಅಂತಂದ್ರೆ ಕುರುವಂಶದ ಅಧಿಪತಿ ರಾಜ ಯಾರು, ದುರ್ಯೋಧನ ಅನ್ನುವಂಥವ್ನು ಏನು ಮಾಡ್ತಾನಪ್ಪ ಅಂತಂದ್ರೆ, ಹೋಗುವಾಗ ಆಯುಧಗಳು ಚೂರು ಬಿದ್ದಿದ್ದಾವ, ಆಯುಧಗಳು ಮುರಿದು ಬಿದ್ದವಪ್ಪ ಅಂತಂದ್ರೆ, ಅಷ್ಟು ಆಯುಧಗಳೇ ಮುರಿದು ಬಿದ್ದವಪ್ಪ ಅಂದ್ರೆ ಆಯುಧನ ಹಿಡಿದಂಥ ಅನೇಕ ಏನು ಮಾಡಿದ್ದಾರೆ ಸೈನಿಕರು ಕೂಡ ಅಲ್ಲಿ ಸತ್ತೋಗಿದ್ದಾರೆ. ಆ ಸತ್ತು ಬಿದ್ದಂಥ ಹೆಣಗಳು, ಅದಕ್ಕೆ ದಡಿಗ ಹೆಣಗಳನ್ನೇ, ದಡಿಗನ ಭಾರಿ ಹೆಣಗಳ ರಾಶಿ ಅನ್ನುವಂಥದ್ದು. ಈಗ ಭಾರಿ ಹೆಣಗಳಂತ ಯಾಕೆ ಅಲ್ಲಿ ಬೆಳೆಸಿದಾರಪ್ಪ ಅಂದ್ರೆ, ಒಬ್ಬರು ಇಬ್ಬರು ಸತ್ತು ಬಿದ್ದಿಲ್ಲ, ಭಾಳ ಜನ ಏನಾಗಿದ್ದಾರಪ್ಪ ಸತ್ತು ಬಿದ್ದಿದ್ದಾರೆ, ಹೆಣಗಳ ರಾಶಿನೇ ಬಿದ್ದು ಬಿಟ್ಟದ. ಹೀಗಾಗಿ ಭಾರಿ ಹೆಣಗಳ ರಾಶಿಯನ್ನೇ ಮೆಟ್ಟಿ ಅಂದ್ರೆ ಹಂಗೆ ಹೋಗ್ಲಿಕ್ಕೆ ಬರೋದೇ ಇಲ್ಲ. ಅದನ್ನು ಬಿಟ್ಟು ಬೇರೆ ಕಡೆ ಹಾದು ಹೋಗ್ಬೇಕಪ್ಪ ಅಂದ್ರೆ ಎಲ್ಲಿ ಕಾಲಿಟ್ಟರು ಎದ್ರ ಮೇಲೆ ಇಡಬೇಕು, ಆ ಹೆಣಗಳ ಮೇಲೆ ಇಡಬೇಕು. ಅಂತ ಭಾರಿ ಬಿದ್ದಂಥ ರಾಶಿಗಳ ಮೇಲೆ ಏನು ಮಾಡ್ತಾನೆ, ಹತ್ತಿ ಇಳಿದು ಹೋಗುವಂಥ ಪ್ರಸಂಗ ಬರ್ತದ ದುರ್ಯೋಧನನಿಗೆ. ಮೆಟ್ಟಿ ಮೆಲ್ಲನೆ ನಡೆದ. ಮದು ಹೆಂಗೆ ಹೋಗ್ತಾ ಇದ್ದಾರಪ್ಪ ಅಂತಂದ್ರೆ, ಈಗ ಅಲ್ಲಿ ಆತ ಏನು ಮಾಡಿದ್ದಾರೆ, ಶರಶಯದಲ್ಲಿದ್ದಂಥ ಭೀಷ್ಮಾಚಾರ್ಯರು ಸಾವಿಗೆ ಹತ್ತಿರಿದ್ದಾರೆ. ಬೇಗ ಹೋಗಿ ಮುಟ್ಟಬೇಕು, ನೋಡಬೇಕು ಅಂತ ಅವಸರದಿಂದ ಹೋಗ್ಲಿಕ್ಕೆ ಬರೋದಿಲ್ಲ ಕುರುಕ್ಷೇತ್ರ ಯುದ್ಧ ಭೂಮಿ ಒಳಗೆ.
ಯಾಕಂದ್ರೆ ಅವಸರದಿಂದ ಹೋಗ್ಲಿಕ್ಕೆ ಏನಾಗಿದೆ, ಎಲ್ಲಿ ನೋಡಿದ್ರು ಕಾಲಿಗೆ ಅಡೆತಡೆಗಳಾಗಿದ್ದಾವ. ಈ ಒಂದು ಆಯುಧಗಳು ಚೂರು ಚೂಸ್ತಾವ. ನಂತರ ಅನೇಕ ಭಾರಿ ಹೆಣಗಳ ರಾಶಿಯೇನು ಏನು ಮಾಡಬೇಕು, ತುಳ್ಕೊತಾನೆ ಹೋಗುವಂಥ ಪ್ರಸಂಗದ. ಹಾಗಾಗಿ ಮೆಲ್ಲಗೆ ಏನು ಮಾಡ್ತಿದ್ದಪ್ಪ, ನಡ್ಕೊತ ಹೋಗ್ತಾ ಇರ್ತಾನೆ ಸಂಜೆಯಿಂದ ದುರ್ಯೋಧನ. ಆ ಸಂದರ್ಭದಲ್ಲಿ ಇಬಶೈಲಗಳನ್ನೇರಿ ಏರಿ ರುದಿರ ಸ್ತೋತ್ರಗಳನ್ನು ದಾಟಿ ಬರ್ದು ನೀಲ ಲಲಿತ ಪ್ರತಾನ ವಿಪಿನ ವಾತ್ರಂಗಳೊಳು ಸಿಲ್ಕಿ ಸಿಲ್ಕಿ ಬರಂಗೈದು ಅರಿಯದೆ ಸಂಜೇನ ಶಿರಸ್ಕಂದಾವಲಮಂ ಕುರುಪ್ರಭು ಕಂಡು ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಇಲ್ಲಿ ಮತ್ತೆ ಬರೀ ಹೆಣಗಳ ರಾಶಿ ಆಯ್ತು. ಚದುರಂಗ ಬಲ ತೆಗೆದುಕೊಂಡು ಏನು ಮಾಡ್ತಾರೆ, ಯುದ್ಧವನ್ನು ಮಾಡ್ತಾರೆ ಅನ್ನುವಂಥದ್ದು. ಕಾಲ್ದಳ ಇರ್ತದೆ, ಹಸುದಳ ಇರ್ತದೆ, ಮತ್ತು ಗಜದಳ ಇರ್ತದೆ, ರಥದಳ ಇರ್ತದೆ. ಹಾಗಾಗಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಗಜದಳದ ಜೊತೆಗಳು ಯುದ್ಧ ಮಾಡುವಂಥ ಪ್ರಸಂಗ. ಒಂದೊಂದ್ರ ಜೊತೆ ಒಂದೊಂದು ಯುದ್ಧ ಮಾಡ್ತಿರ್ತಾವೆ. ಈಗ ನೆಕ್ಸ್ಟ್ ಏನು ಬಂತು, ಈ ಭಾರಿ ಸೈನಿಕರು ಸತ್ತು ಕಾಲ್ದಳ ಆದ ನಂತರ ಏನದಪ್ಪ ಅಂದ್ರೆ ಗಜದಳ ಯುದ್ಧ ಮಾಡಿದಂಥ ಸಂದರ್ಭವಾಗ ಅಲ್ಲಿ ಭಾರಿ ಏನು ಬಿಟ್ಟವಪ್ಪ ಅಂದ್ರೆ ಆನೆಗಳು ಸತ್ತು ಬಿದ್ದಿದ್ದವ. ಈ ಆನೆಗಳು ಅಂತಂದ್ರೆ ಆನೆ ಅವು ಹೆಂಗೆ ಬಿದ್ದಾವ, ಒಂದು ಆನೆಗಳು ಸತ್ತು ಬಿದ್ದಾವ, ಒಂದಲ್ಲ ಸಾವಿರಾರು ಆನೆಗಳು ಸತ್ತು ಬಿದ್ದಾವ. ಒಂದೊಂದು ಆನೆ ಅಷ್ಟು ದೈತ್ಯಾಕಾರವಾಗಿರ್ತವೆ. ಹೀಗಾಗಿ ಶೈಲಂಗಳನ್ನು ಏರಿ ಒಂದು ಆನೆ ಸತ್ತು ಬಿದ್ದದ, ಅದನ್ನು ಹತ್ತಿ ಇಳಿಬೇಕಪ್ಪ ಅಂದ್ರೆ ಆನೆ ಹೆಂಗೆ ಬಿದ್ದದ, ಎಷ್ಟು ದಷ್ಟಪುಷ್ಟವಾಗಿದ್ದು ಒಂದು ಪರ್ವತವನ್ನೇ ಹತ್ತಿ ಇಳಿದಷ್ಟು ಏನೋ ಅನುಭವ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಶೈಲಂಗಳನ್ನು ಏರಿ ಆ ಪರ್ವತಾಕಾರವಾಗಿ ಆ ಆನೆಗಳ ಹೆಣಗಳ ರಾಶಿ ಬಿದ್ದದ. ಶೈಲಗಳನ್ನು ಏರಿ ಅಂತ ಬಳಸಿದಾರಲ್ಲಿ ಒಂದಲ್ಲ ಒಂದು ಸತಿ ಅಷ್ಟ ಅಲ್ಲ ಇದು. ಹಿಂಗೆ ಅಲ್ಲಿ ಹೋಗಿ ಮುಟ್ಟುವಾಗ ಸಾಕಷ್ಟು ಸಲ ಏನು ಮಾಡ್ಬೇಕಾತಪ್ಪ ಅಂತಂದ್ರೆ ಆನೆಗಳ ಶವಗಳನ್ನು ಏರಿ ಇಳಿದು ಹೋಗುವಂಥ ಪ್ರಸಂಗ ದುರ್ಯೋಧನನಿಗೆ ಬಂತು. ನಂತರ ಮುಂದೆ ಹೋಗ್ತಾ ಇದ್ದಾರೆ. ಮತ್ತು ಈಗ ಮನುಷ್ಯರ ಸತ್ತಿದ್ದಾರೆ, ಅನೇಕ ಆನೆಗಳು ಕುದುರೆಗಳು ಎಲ್ಲರೂ ಸತ್ತಾರ. ಆ ದೇಹದಿಂದ ಹರಿದಂಥ ರಕ್ತದಿಂದ ಕೆಲವೊಂದು ಕಡೆ ಏನಾಗ್ಬಿಟ್ಟದಪ್ಪ ಅಂತಂದರೆ ನದಿಗಳೇ ನಿರ್ಮಾಣವಾಗಿದ್ದಾವೆ. ಇದನ್ನು ಈ ಒಂದು ರಕ್ತದ ನದಿಗಳ ನಿರ್ಮಾಣವಾಗಿದ್ದಾವೆ ಅನ್ನುವಂಥ ಮಾತನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಕವಿ. ಅದಕ್ಕೆ ರುದಿರ ಸ್ತೋತ್ರಗಳನ್ನು ದಾಟಿ ರುದಿರ ಅಂದ್ರೆ ರಕ್ತ ನದಿಗಳು ಏನಾಗಿದ್ದಾವಪ್ಪ, ನದಿ ಭಾಳ ಏನಾಗಿದಪ್ಪ ಅಂತಂದ್ರೆ ನೀರು ಪ್ರವಾಹದಿಂದ ಹೆಂಗೆ ಹರಿತದ ಹಂಗೆ ರಕ್ತ ಹರಿತದ ಅನ್ನುವಂಥದ್ದು. ಅಂಥ ದೈತ್ಯವಾದಂಥ ಆನೆಗಳ ದೇಹದಿಂದ ರಕ್ತ ಎಲ್ಲ ಚಿಮ್ಮೆದ. ಹೀಗಾಗಿ ಭಾಳ ಪ್ರವಾಹಭರಿತವಾಗಿ ರಕ್ತ ಹರಿತದ. ಅಂಥ ಒಂದು ಕಡೆ ಎರಡು ಕಡೆ ಅಂತಲ್ಲ, ನೂರಾರು ಕಡೆ ಏನಾಗಿದಾವಪ್ಪ ಅಂತಂದ್ರೆ ಅಷ್ಟು ಪ್ರವಾಹಭರಿತವಾದಂಥ ರಕ್ತದ ನದಿಗಳು ಹರಿತದ. ಅಂಥ ನದಿಗಳನ್ನು ದಾಟಬೇಕು. ಇಲ್ಲ ದಾಟಾಕ ಏನು ನಿಧಾನವಾಗಿ ಹೋಗೋಕ್ಕಾಗ್ತದಂತಲ್ಲ, ನೀರಿನ ಒಂದು ಸೆಳವಿಗೆ ನಾವು ಹೆಂಗೆ ಅದ್ರ ಜೊತೆ ನಾವು ಹೋಗಿಬಿಡ್ತೀವಲ್ಲ ಆ ರೀತಿ ಒಳಗೆ ರಕ್ತದ ಸೆಳವಿಗೆ ಸಿಕ್ಕಾಕೊಳ್ಳುವಂಥ ಪ್ರಸಂಗ ಅಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಆ ಒಂದು ಕುರುಕ್ಷೇತ್ರದ ಒಂದು ಸನ್ನಿವೇಶ ಇತ್ತು ಅನ್ನುವಂಥದ್ದು. ಹೀಗಾಗಿ ಅಲ್ಲಿ ಅನೇಕ ರಕ್ತದ ನದಿಗಳನ್ನು ದಾಟಿ ಏನು ಮಾಡ್ತಾರೆ, ಅದಕ್ಕೆ ದಾಟಿ ಅಂದ್ರೆ ಒಂದು ನದಿ ಅಂತಲ್ಲ. ಈಗ ಅಷ್ಟು ರಕ್ತ ಅಷ್ಟು ಪ್ರವಾಹಭರಿತವಾಗಿ ಹರಿಬೇಕಪ್ಪ ಅಂದರೆ ಎಷ್ಟು ಒಂದು ಆನೆಗಳ ಕುದುರೆಗಳ ಪ್ರಾಣ ಆಹುತಿ ಆಗಿರಬಹುದು ಅನ್ನುವಂಥದ್ದನ್ನ ಇಲ್ಲಿ ಕಲ್ಪನೆ ಮಾಡ್ಕೋಬೇಕು. ಹಾಗಾಗಿ ದಾಟಿ ಬರ್ದು ನೀಲ ಲಲಿತ ಪ್ರತಾನ ವಿಪಿನ ವಾತ್ರಂಗಳೊಳು ಸಿಲ್ಕಿ ಹೀಗೆ ಹೋಗುವಾಗ ಏನಾಗ್ತದಪ್ಪ ಅಂದ್ರೆ ದೈತ್ಯಾಕಾರವಾದ ಆನೆಗಳು ಏನಾಗಿದ್ದಾವಪ್ಪ ಸತ್ತು ಬಿದ್ದಿದ್ದಾವ. ಒಂದು ಆನೆಯ ಸೊಂಡಿಲು, ಅದು ಸತ್ತು ಬಿದ್ದಂಥ ಆನೆ ಸೊಂಡಿಲು, ಇನ್ನೊಂದು ಆನೆ ಸೊಂಡಿಲು ಜೊತೆ ಒಳಗೆ ನೂರಾರು ಆನೆಗಳ ಸೊಂಡಿಲು ಏನಾಗಿದ್ದಾವಪ್ಪ ಅಂದ್ರೆ ಬಳ್ಳಿಗಳ ಥರ ಒಂದಕ್ಕೊಂದು ಏನಾಗಿದ್ದಾವಪ್ಪ ಅಂತಂದ್ರೆ ತೊಡಕು ಹಾಕ್ಕೊಂಡ್ಬಿಟ್ಟಿದ್ದಾವೆ. ಹೀಗಾಗಿ ಏನಾಗ್ತಾವಪ್ಪ, ನೀಲ ಲಲಿತ ಪ್ರಧಾನ ಹೆಂಗೆ ತೊಡಕಾಗಿದ್ದಾವಪ್ಪ ಅಂತಂದ್ರೆ ಈ ಬಳ್ಳಿಗಳು ಇರ್ತಾವಲ್ಲ, ಈ ಬಳ್ಳಿಗಳು ಏನು ತರಕಾರಿ ಬಳ್ಳಿಗಳು ಹಾಕಿರ್ತಾರೆ, ಆ ಬಳ್ಳಿಗಳು ಒಂದಕ್ಕೊಂದು ಹೆಂಗೆ ತೊಡಕಾಗಿರ್ತಾವೆ. ಆ ರೀತಿ ಒಳಗೆ ಒಂದು ಆನೆ ಇನ್ನೊಂದು ಆನೆ ಮತ್ತೊಂದು ಆನೆ ಸೊಂಡಿಲುಗಳೆಲ್ಲ ಏನಾಗಿದ್ದಾವಪ್ಪ ಅಂತಂದ್ರೆ ಸೇರ್ಕೊಂಡ್ಬಿಟ್ಟಿದ್ದಾವೆ, ಸತ್ತು ಹೋಗಿದ್ದಾವೆ. ಹೀಗಾಗಿ ಆ ಹೋಗುವಾಗ ಏನಾಗ್ತದಪ್ಪ ಅಂತಂದರೆ ಅದರೊಳಗೆ ಕಾಲು ಸಿಕ್ಕಾಕೋತದ. ಆನೆಗಳ ಸೊಂಡಿಲ ಒಳಗಡೆ ಕಾಲು ಸಿಕ್ಕಾಕೊಂಡಾಗ ಅವನೇನು ಮಾಡೋಕ್ಕಾಗೋದಿಲ್ಲಪ್ಪ ಅಂತ ತೆಗೆದುಕೊಳ್ಳಿಕ್ಕೆ ಬರ್ತಾಯಿಲ್ಲ. ಅಷ್ಟು ಏನಾಗಿದೆ ಅಂತಂದರೆ ಸತ್ತು ಬಿದ್ದಂಥ ಆನೆಯ ಸೊಂಡಿಲು ಒಳಗೆ ಬಿದ್ದಾಗ ಅದು ಒಂಥರ ಏನಾಗ್ಬಿಟ್ಟದಪ್ಪ ಅಂದ್ರೆ ಬರಂಗ ಇದೆ ಅಂತಂದ್ರೆ ಬರ್ಲಿಕ್ಕಾಗೋದು, ಕಿತ್ಕೊಳ್ಳೋಕೆ ವಿಪಿನ ಮಾತ್ರಂಗಳು ಸಿಲ್ಕಿ. ವಿಪಿನ ಅಂದ್ರೆ ಕಾಡು, ಬಳ್ಳಿಗಳು, ಮರಗಳು, ಗಿಡ ಮರ ಬಳ್ಳಿ ಎಲ್ಲ ಸೇರಿಕೊಂಡಾಗ ಅಂಥ ಕಾಡೊಳಗೆ ಹೆಂಗೆ ಬೇಗನೆ ಪ್ರವೇಶ ಮಾಡಲಿಕ್ಕಾಗೋದಿಲ್ಲ, ಹೊರಗೆ ಬರಲಿಕ್ಕಾಗೋದಿಲ್ಲ. ಆ ಒಂದು ಪ್ರಸಂಗ ಎಲ್ಲಿ ಆಗಿತ್ತು ಅಂತಂದರೆ ದುರ್ಯೋಧನಿಗೆ ಕುರುಕ್ಷೇತ್ರ ಯುದ್ಧ ಭೂಮಿ ಒಳಗೆ ಆಯಿತು. ಸಿಲ್ಕಿ ಒಂದು ಕಡೆ ಎರಡು ಕಡೆ ಅಲ್ಲ, ದಾಟುವಾಗ ಒಂದು ಕಾಲು ಕಿತ್ತಿಟ್ರೆ ಇನ್ನೊಂದು ಕಾಲು ಮತ್ತು ಏನು ಹೋಗ್ತದಂತ ಆ ಒಂದು ಆನೆಗಳ ಏನು ಸೊಂಡಿಲೆಂಬ ಬಳ್ಳಿ ಇದ್ರೊಳಗೆ ಸಿಕ್ಕಾಕೊಂಡ್ಬಿಡ್ತದೆ. ಹೀಗೆ ಸಾಕಷ್ಟು ಸಲ ಏನು ಮಾಡ್ತಾನಪ್ಪ ಅಂದ್ರೆ ಸಿಲ್ಕಿ ಅಂದ್ರೆ ಸಿಕ್ಕಾಕೊಂಡಾಗ ಕಿತ್ಕೊಂಡು ಏನು ಮಾಡ್ತಾನೆ ಮುಂದಕ್ಕೆ ಹೋಗುವಾಗ ಅದು ಕಿತ್ಕೊಳ್ಳೋಕೆ ಹೋಗಾಕೋದಾಗ ಬರಾಕಿಲ್ಲ.
ಬರ್ತಾ ಇಲ್ಲ, ಕಾಲು ಕಿತ್ಕೊಳ್ಳೋಕೆ ಆಗ್ತಾ ಇಲ್ಲ. ಆವಾಗ ಏನು ಮಾಡ್ತಾನಪ್ಪ ಅಂತಂದರೆ ಬರಂಗೈದ ಅರಿಯದೆ ಸಂಜೆಯಿನ ಶಿರಸ್ಕಂದ ಅವಲಂಬಂ. ಸಂಜೆ ಅವನ ಜೊತೆಯೊಳಗಿರುವಂಥ ಸಂಜೆ ಇದಾನಲ್ಲ, ಅವ್ನಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಅವನಿಗೂ ಬರ್ತಾ ಇಲ್ಲ, ಅವನು ಕಾಲು ಸಿಗಾಕೊಳ್ತದ, ಇವನು ಕಾಲು ಸಿಗಾಕೊಳ್ತದ. ಅದಕ್ಕೆ ಏನು ಮಾಡಿದಪ್ಪ ಅಂತಂದ್ರೆ ನನ್ನ ಕಾಲು ಕಿತ್ತಾಕ ಆಗ್ತಾ ಇಲ್ಲ. ಅದಕ್ಕೆ ಸಂಜೆನ ಒಂದು ಏನು ಮಾಡ್ತಾನೆ, ಹೆಗಲಿಗೆ ಕೈಯನ್ನು ಹಾಕಿ ಅವನ ಮೇಲೆ ತನ್ನ ಭಾರವನ್ನು ಹಾಕಿ ತನ್ನ ಒಂದೊಂದು ಕಾಲುಗಳನ್ನು ಕಿತ್ತು ಏನು ಮಾಡ್ತಾನಪ್ಪ ಮುಂದಕ್ಕೆ ನಡೀತಾನ. ಸಂಜೆ ಶಿರಸ್ಕಂದ ಅವಲಂಬಂ ಕುರು ಪ್ರಭು ಕಂಡು. ಹೀಗೆ ನಡ್ಕೋತ ಹೋಗ್ತಾ ಇರ್ತಾರೆ. ಸಂಜಯ ಮತ್ತು ದುರ್ಯೋಧನ ಇಬ್ಬರು ಸೇರಿ ನಡೀತಾ ಹೋಗ್ತಾ ಇರ್ತಾರೆ. ಹೋಗುವಂಥ ಸಂದರ್ಭದೊಳಗೆ ಏನಾಗ್ತದೆ ಅಂತಂದರೆ ಪ್ರಭು ಕಂಡಂ. ಏನು ಕಂಡ? ಕುರು ಪ್ರಭು ಕಂಡಂ. ಕುರುಪ್ರಭು ಅಂತಂದರೆ ದುರ್ಯೋಧನ ನೋಡ್ತಾ ಇದ್ದಾನೆ. ಆ ಹೋಗುವಂಥ ಸಂದರ್ಭದೊಳಗೆ ನೋಡ್ತಾ ಇದ್ದಾನೆ ಯಾರನ್ನ? ಶರಜಾಲ ಜರ್ಜರಿತ ಗಾತ್ರ ತ್ರಾಣನಂ ದ್ರೋಣನಂ. ಯಾರನ್ನ ಅಂತಂತಂದರೆ ದ್ರೋಣಾಚಾರ ನೋಡಿದ. ಹೆಂಗೆ ಬಿದ್ದಿದ್ದಾರೆ ದ್ರೋಣಾಚಾರ? ಶರಜಾಲ. ಶರ ಅಂದ್ರೆ ಬಾಣ, ಬಾಣಗಳ ಮಳೆಯೇ ಸುರಿದು ಬಿಟ್ಟದ ಯಾರ ಮೇಗ? ದ್ರೋಣಾಚಾರ್ಯರ ಮೇಗ. ಎಲ್ಲಿ ಬೇಕಲ್ಲೆಲ್ಲ ಏನಾಗಿದವಪ್ಪ ಅಂದ್ರೆ ದೇಹ ಬಾಣಗಳಿಂದ ಚುಚ್ಚಿಕೊಂಡು ಜರ್ಜರಿತವಾಗಿದೆ, ಅಂದ್ರೆ ನುಜ್ಜುಗುಜ್ಜಾಗಿ ಹೋಗ್ಯದ ಅನ್ನುವಂಥದ್ದು. ಶರಜಾಲ ಜರ್ಜರಿತ ಅಂತಂದ್ರೆ ಶರಗಳ ಒಂದು ಬಾಣಗಳ ಮಳೆಯೇ ಅವ್ರ ದೇಹದ ಮೇಲೆಲ್ಲ ಸುರಿದು ಬಿಟ್ಟದ. ಹಾಗಾಗಿ ಗಾತ್ರ ತ್ರಾಣನಂ ದ್ರೋಣನಂ. ಆ ರೀತಿಯಾಗಿರುವಂಥ ದೇಹವನ್ನು ನೋಡಿದಾಗ ಇವ್ರು ಯಾರು? ಇಷ್ಟು ಬಾಣಗಳು ಚುಚ್ಚದಲ್ಲ ಅಂತ ನೋಡಿದಾಗ ಅವ್ರು ಯಾರಾಗ್ಬಿಡ್ತಾರಪ್ಪ ಅಂತಂದ್ರೆ ಗುರುಗಳಾದಂಥ ದ್ರೋಣಾಚಾರ್ಯ ಆಗ್ತಾರೆ. ಅಂತೂ ನಿಸರ್ಗ ದೃಷ್ಟದ್ಯುಮ್ನ ಕಚನಿಗ್ರಹ ಕರವಿಲುಳಿತ ಮೌಳಿಯಾಗಿದ್ದ ಭಾರದ್ವಾಜ ನಿರವಂ ರಾಜರಾಜಂ ನೋಡಿ. ಹಾಗೆ ಬಿದ್ದಂಥ ಶವ ಯಾರ್ದು ಅಂತ ನೋಡ್ಲಿಕ್ಕೆ ಹೋದಾಗ ಏನಾಗ್ಬಿಡ್ತದಪ್ಪ ಅಂತಂದರೆ ಗುರು ದ್ರೋಣಾಚಾರ್ಯದಾಗ್ತದ. ಆವಾಗ ಏನಾಗ್ತಾನಪ್ಪ ಅಂತಂದರೆ ಅಲ್ಲಿ ಈ ಥರ ಇಷ್ಟು ಬಾಣಗಳಂದರೆ ಅವರು ಬಿಲ್ಲುಗಾರಿಕೆಯಲ್ಲೇ ಪ್ರಾವೀಣ್ಯರಾದಂಥವರು. ಅಂಥವ್ರ ದೇಹಕ್ಕೆ ಇಷ್ಟೆಲ್ಲ ಬಾಣಗಳು ಸುರಿದಿರಬೇಕು ಅಂತಂದ್ರೆ ಈ ರೀತಿ ಯಾರು ಬಾಣವನ್ನು ಪ್ರಯೋಗವನ್ನು ಮಾಡಿರಬಹುದು ಅನ್ನುವಂಥ ಒಂದು ಕಲ್ಪನೆ ಮಾಡ್ಕೋತಿದ್ದಾನೆ. ನಿಸರ್ಗ ದುಷ್ಟದ್ಯುಮ್ನ ಅವನನ್ನು ಎದುರಿಸೋಕ್ಕೆ, ಬಾಣ ಪ್ರಯೋಗ ಮಾಡಲಿಕ್ಕೆ, ಅಷ್ಟು ದೇಹ ತುಂಬೆಲ್ಲ ಬಾಣ ಚುಚ್ಕೊಳ್ಳಿಕ್ಕೆ ಆ ರೀತಿ ಮಾಡಬಹುದಾದಂಥವ್ರು ಯಾರದಾರ ಆ ಪಕ್ಷದೊಳಗಪ್ಪ ಅಂತಂದ್ರೆ ಅರ್ಜುನನೇ ಇದಾನ. ಆದರೆ ಅರ್ಜುನ ಈ ರೀತಿ ಅವರ ದೇಹ ತುಂಬೆಲ್ಲ ಬಾಣಗಳನ್ನು ಚುಚ್ಚುವ ರೀತಿಯಲ್ಲಿ ಏನು ಮಾಡೋದಿಲ್ಲ, ಆತ ಪ್ರಯೋಗವನ್ನು ಮಾಡೋದಿಲ್ಲ. ಯಾಕಂದರೆ ಆತ ಗುರುವಿನ ಮೇಲೆ ಏನಿರ್ತದೆ ನಮಗೂ ಕೂಡ ಅರ್ಜುನ ಆ ಥರದ ಒಂದು ಏನು ತೊಂದರೆಯನ್ನು, ಆ ಥರ ಬಾಣ ಪ್ರಯೋಗವನ್ನು ಗುರುವಿನ ಮೇಲೆ ಮಾಡಲಾರ್ದಂಥವನು ಅನ್ನುವಂಥದ್ದು ದುರ್ಯೋಧನ ಗೊತ್ತಿರ್ತದೆ. ಹಾಗಾದ್ರೆ ಅವನು ಬಿಟ್ಟರೆ ಈ ಥರ ಯಾರು ಮಾಡಿರಬಹುದು? ಇಷ್ಟು ಕ್ರೂರವಾಗಿ ಇಷ್ಟು ಹಿಂಸೆಯನ್ನು ಕೊಟ್ಟಂಥವ್ರು ಯಾರಿರ್ಬೋದಪ್ಪ ಅಂತಂದಾಗ ದೃಷ್ಟದ್ಯುಮ್ನನೇ ಇರಬಹುದು. ಸ್ವಭಾವತ ಅಂದರೆ ದುಷ್ಟದ್ಯುಮ್ನ ಅಂತ ಸ್ವಭಾವತನ ಅವನ ಹುಟ್ಟು ಸ್ವಭಾವನ ಏನಪ್ಪ ಅಂತಂದ್ರೆ ದುಷ್ಟತನ ಅನ್ನುವಂಥದ್ದು. ಹಾಗೆ ಈ ದೃಷ್ಟದ್ಯುಮ್ನ ಏನು ಮಾಡಿದಾನಪ್ಪ ಅಂದ್ರೆ ಈ ರೀತಿ ಇವರನ್ನು ಹಿಂಸಿಸಿದ್ದಾನೆ. ಹೆಂಗೆ ಹಿಂಸಿಸಿದಾನಪ್ಪ ಅಂತಂದ್ರೆ ಬರೀ ಬಾಣಗಳಷ್ಟೇ ಚುಚ್ಚೋದಲ್ಲ, ಕಚ ನಿಗ್ರಹ ಎಲ್ಲ ಕೂದಲೆಲ್ಲ ಎಳೆದು ಬಿಟ್ಟಿದ್ದಾನೆ, ಕೂದಲು ಹಿಡಿದು ಎಳೆದಾಡಿಬಿಟ್ಟಿದ್ದಾನೆ, ಕೂದಲೆಲ್ಲ ಕೆದರಿ ಬಿಟ್ಟಿದ್ದಾವ. ಕಚ ನಿಗ್ರಹ ಕರ ವಿಲುಳಿತ. ಕರ ಅಂತ ಇದು ಏನು ಶಿರ ದೇಹ ಅದಲ್ಲ, ಶಿರ ತಲೆ ಅದಲ್ಲ, ತಲೆ ಏನು ಮಾಡಿದ? ತಿರ್ಚಲ್ಪಟ್ಟದ, ತಿರುಗಿಸಿದಾನ. ಆ ಕರ ವಿಲುಳಿತ ಮೌಳಿಯಾಗಿದ್ದ ಅಂದರೆ ಒಂದು ಕಡೆ ತಲೆ ತಿರುಗಿ ಬಿದ್ದದ, ಕೂದಲೆಲ್ಲ ಏನಾಗಿದ್ದಾವ? ಕೆದರಿ ಬಿಟ್ಟಿದ್ದಾವ, ಮೈ ತುಂಬ ಎಲ್ಲ ಬಾಣಗಳು ಚುಚ್ಕೊಂಡಿದ್ದಾವ. ಇಷ್ಟು ಥರ ಹಿಂಸೆಯನ್ನು ಕೊಡ್ಲಿಕ್ಕಂತೂ ಅರ್ಜುನಿಗೆ ಅಸಾಧ್ಯ. ಅದು ಈ ಥರ ಸಾಯಿಸಿದಾರಪ್ಪ ಅಂತಂದರೆ ಈತ ಯಾರಿರಬೇಕು? ಆ ಒಂದು ದೃಷ್ಟದ್ಯುಮ್ನನೇ ಇರಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ದುರ್ಯೋಧನ ಮನಸ್ಸಿನೊಳಗೆ ಮಾಡ್ಕೊತಾನ. ಭಾರದ್ವಾಜ ನಿರವಂ ರಾಜರಾಜಂನ ಆ ಥರ ಸತ್ತಂಥ ರೀತಿಯನ್ನು ಕಂಡು ದುರ್ಯೋಧನಿಗೆ ಭಾಳ ದುಃಖ ಉಂಟಾಗ್ತದೆ. ದುಃಖ ಉಂಟಾದಾಗ ಆತ ಆ ಒಂದು ದ್ರೋಣಾಚಾರ್ಯ ಒಂದು ಶವಕ್ಕೆ ಹೇಳ್ತಾ ಇದ್ದಾನೆ, ಅರಿಯಮೆ ಬಿಲ್ಲ ಭಿನ್ನನಕ್ಕೆ ಗಾಂಡೀವಿಯಲ್ತು ಪಿನಾಕಪಾಣಿಯಂ ನೆರೆಯನ್ ಇದಿರ್ಚಿ ನಿಮ್ಮೊಡನೆ ಕಾದಿ ಗೆಲ್ಲಲಿಕ್ಕದು ನಿಮ್ಮ ಉಪೇಕ್ಷೆ ಎಂದರಿಯೇ ಇದು ಎನ್ನ ಕರ್ಮವಶಂ ಎಂದರಿಯಂ ನಿಮಗಿಂತೂ ಸಾವು ಈ ತೆರೆದ ಕಾರಣ ನೆರೆ ಸಂಭವಿಸುವುದು ಕುಂಭ ಸಂಭವ. ಈ ರೀತಿ ಸಾವು ಬರಬಾರ್ದಾಗಿತ್ತು. ಸಾಕಷ್ಟು ಸಮಾಜದೊಳಗೆ ಮಾತಾಡ್ತಾರೆ, ಒಳ್ಳೆಯವರಿಗೆ ಏನೋ ಒಂಥರ ದುರ್ಘಟನೆ ಆಯಿತು, ಏನೋ ಅಪಘಾತ ಆಯಿತು, ತೊಂದರೆ ಆಯಿತು, ಸತ್ರಪ್ಪ ಅಂದ್ರೆ ಅಯ್ಯೋ ಅಂಥವ್ರಿಗೆ ಈ ಥರ ಸಾವು ಬರಬಾರ್ದಾಗಿತ್ತು ಅನ್ನುವಂಥದ್ದು ಏನು ಇರ್ತದೆ. ಆ ಥರ ಇವನಿಗೂ ಕೂಡ ಅವರು ಧರ್ಮವಂತರು ನ್ಯಾಯವಂತರು ಇದ್ದಾರೆ, ಅಷ್ಟು ಒಳ್ಳೆಯವರು ಇದ್ದಂಥವ್ರು, ಅಂಥವ್ರಿಗೆ ಈ ಥರದ ಸಾವೆಲ್ಲರಿಗೂ ಬರೋದೇ. ಆದರೆ ಸಾಯುವಂಥ ರೀತಿಯೂ ಕೂಡ ಏನದಪ್ಪ ಅಂದ್ರೆ ಭಿನ್ನವಾಗಿರ್ತದೆ ಅನ್ನೋದು. ಹಾಗಾಗಿ ಇಂಥ ಒಂದು ಬಿಲ್ಲುಗಾರಿಕೆ ಒಳಗೆ ನನಗೆ ಗೊತ್ತಿಲ್ವ ಇವರು ಬಿಲ್ಲುಗಾರಿಕೆ ಒಳಗೆ ಎಷ್ಟು ಪರಾಕ್ರಮಿಗಳದಾರ ಅನ್ನುವಂಥದ್ದು. ಒಂದು ವೇಳೆ ಈ ಒಂದು ವಯಸ್ಸಿನೊಳಗೂ ಕೂಡ, ಈ ಇಳಿ ವಯಸ್ಸಿನೊಳಗೂ ಕೂಡ ಅವ್ರು ಏನಾರ ಇವತ್ತು ಬಿಲ್ಲು ಬಾಣವನ್ನು ಹಿಡಿದು ನಿಂತ್ರಪ್ಪ ಅಂತಂದ್ರೆ ಆ ಗಾಂಡೀವಿಯನ್ನು ಕೂಡ ಏನು ಮಾಡ್ತಾನಪ್ಪ ಅಂತಂದ್ರೆ ಯಾರನ್ನು? ಅರ್ಜುನ. ಗಾಂಡೀವಿಯನ್ನು ಧನಸ್ಸನ್ನು ಧರಿಸಿದಂಥ ಅರ್ಜುನನ್ನು ಕೂಡ ಏನು ಮಾಡ್ತಾರೆ? ಸೋಲಿಸುವಷ್ಟು ಸಾಮರ್ಥ್ಯ ಯಾರಿಗದ? ಈ ಗುರು ದ್ರೋಣಾಚಾರ್ಯಗದ ಅನ್ನುವಂಥದ್ದು ನನಗೆ ಅರಿವದ, ನನ್ನ ತಿಳುವಳಿಕೆ ಅದ. ಅಷ್ಟೇ ಅಲ್ಲ, ಬರೀ ಅರ್ಜುನನಷ್ಟೇ ಸೋಲಿಸೋದಲ್ಲ, ಪಿನಾಕಪಾಣಿ ಎಂಬರಿ. ಪಿನಾಕಪಾಣಿ ಅಂದರೆ ಪಿನಾಕ ಅಂದರೆ ತ್ರಿಶೂಲ ಧರಿಸಿದಂಥವನು, ಪಾಣಿ
ಧರಿಸು ಅಂತ. ಪಿನಾಕ ಅಂತ ತ್ರಿಶೂಲ, ಪಾಣಿ ಅಂತ ಧರಿಸು, ಪಿನಾಕ ಪಾಣಿ, ತ್ರಿಶೂಲ ಧರಿಸಿದಂಥವನು ಯಾರು? ಶಿವ. ಆ ಶಿವನೂ ಇವತ್ತಿಗೂ ಕೂಡ ಬಂದು ಏನಾದರೆ ದ್ರೋಣಾಚಾರ್ಯ ಎದುರಿಗೆ ಯುದ್ಧವನ್ನು ಮಾಡಲಿಕ್ಕೆ ನಿಂತ, ಬಿಲ್ಲವನ್ನು ಬಾಣ ಹಿಡಿದು ನಿಂತನಪ್ಪ ಅಂತಂದರೆ ದ್ರೋಣಾಚಾರ್ಯ ಯಾರನ್ನು ಸೋಲಿಸ್ತಾರೋ ಆ ಶಿವನನ್ನೇ ಸೋಲುವಷ್ಟು ಪರಾಕ್ರಮಿಗಳಾಗಿದ್ದರು ಅನ್ನುವಂಥದ್ದು ನನಗೆ ಅರಿವದ ತಿಳುವಳಿಕೆ. ಆದರೂ ಈ ಥರದ ಸಾವು ಬಂತಲ್ಲ, ಮೈಯೆಲ್ಲ ಏನಪ್ಪ ಅಂತಂದ್ರೆ ಶರಗಳಿಂದನೇ ಏನಾಗಿದೆ ಅಂತಂದು ಚುಚ್ಚಿಕೊಂಡು ನಜ್ಜುಗುಜ್ಜಾಗಿ ಸಾಯುವಂಥ ಸ್ಥಿತಿ ಬಂದದಪ್ಪ ಅಂದ್ರೆ ಅದಕ್ಕೆ ಕಾರಣ ಏನು? ಇದಿರ್ಚಿ ನಿಮ್ಮನೆ ಕಾದಿ ಗೆಲ್ಲಲಿಕ್ಕೆ ನಿಮ್ಮ ಉಪೇಕ್ಷೆ ಎಂದರಿ. ಆ ಥರದ ನಿಮ್ಮ ಅಪೇಕ್ಷೆ ಇದ್ದಿದ್ದೀರಿ, ಈ ಥರ ಸಾಯ್ತೀರಾ ಅನ್ನುವಂಥದ್ದು ನನಗೆ ಅನಿಸಿದ್ದಿಲ್ಲ. ಆದರೆ ನೀವು ಉಪೇಕ್ಷೆಯನ್ನು ಮಾಡಿದ್ದೀರಾ. ಉಪೇಕ್ಷೆ ಅಂತಂದರೆ ಯುದ್ಧವನ್ನು ಇಷ್ಟಪಟ್ಟು ಮಾಡಿಲ್ಲ ಅನ್ನುವಂಥದ್ದು. ಯುದ್ಧ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ, ಪಾಂಡವರನ್ನ ಸಂಹಾರ ಮಾಡಲಿಕ್ಕೆ, ಪಾಂಡವರನ್ನ ಸೋಲಿಸಲಿಕ್ಕೆ ದ್ರೋಣಾಚಾರ್ಯಗೂ ಕೂಡ ಇಷ್ಟ ಇರೋದಿಲ್ಲ. ಅದಕ್ಕೆ ಹೇಳ್ತಿದ್ದಾನೆ, ನೀವು ಉಪೇಕ್ಷೆ ನೀವು ಇಷ್ಟಪಟ್ಟು ಮಾಡಿದ್ರಪ್ಪ ಅಂದರೆ ಈ ಥರದ ಸಾವು ಬರ್ತಾಯಿದ್ದಿಲ್ಲ. ಅದ್ರ ಜೊತೆಗೆ ಇದು ಎನ್ನ ಕರ್ಮವಶ್ಯಮೆಂದರಿ, ಅದರ ಜೊತೆಗೆ ನನ್ನ ಕರ್ಮದ ಫಲದಿಂದ ನಿಮಗಿಂದ ನಾನು ಪಾಪಿ ಇದ್ದೀನಿ ಈಗ ಅನಿಸ್ಲಿಕ್ಕೆ ದುರ್ಯೋಧನನಿಗೆ ನಾ ಮಾಡಿದಂಥದ್ದು ಅಧರ್ಮ ಅನ್ನುವಂಥದ್ದು, ನಾ ಮಾಡಿರುವಂಥದ್ದು ಕೆಟ್ಟದ್ದು ಅನ್ನುವಂಥದ್ದಕ್ಕೆ ನನ್ನ ಕರ್ಮವಶ, ನನ್ನ ಕರ್ಮದ ಫಲದಿಂದ ಅಂದ್ರೆ ಅನ್ಯಾಯ ಅಧರ್ಮಿಗಳ ಜೊತೆ ಇದ್ದರೆ ನಾವು ಅಪ್ಪ ಅಂತ ನಮಗೂ ಕೂಡ ಏನಾಗ್ತದೆ ಆ ರೀತಿಯಾದಂಥ ಪಾಪ ತಟ್ತದ ಅನ್ನುವಂಥದ್ದು. ನನ್ನಂಥವನ ಜೊತೆ ಇದ್ದಿದ್ದಕ್ಕೆ ನಿಮಗೆ ಈ ಥರದ ಸಾವು ಬಂತೇನೋ ಅನ್ನುವಂಥದ್ದನ್ನು ಈಗ ಏನು ಮಾಡ್ತಾನೆ ದುರ್ಯೋಧನ ಮನಸ್ಸೊಳಗೆ ಅನ್ಕೋತಾನೆ. ನಿನ್ನ ಕರ್ಮವಶಮೆಂದರಿಯೇ ನಿಮಗಿಂತೂ ಸಾವು ಈ ಥರದೇ ಕಾರಣ. ಈ ಥರದ ಸಾವು ಬರಬಾರ್ದಾಗಿತ್ತು, ಅಂದರೆ ಒಳ್ಳೆಯವರಿಗೆ ಒಳ್ಳೆಯ ಸಾವು ಬರಬೇಕು ಅನ್ನುವಂಥದ್ದು. ಆದರೆ ಅಂಥ ಒಳ್ಳೆಯ ವ್ಯಕ್ತಿ ಆದಂಥವನಿಗೆ ಈ ಥರದ ಹೀನಾಯವಾಗಿ ಸಾಯುವಂಥ ಪರಿಸ್ಥಿತಿ ಬಂತಲ್ಲ, ಆ ಹೀನಾಯವಾಗಿ ಸಾಯುವಂಥ ಪರಿಸ್ಥಿತಿಗೆ ಕಾರಣ ಯಾರಾಗಿದ್ದಾರೆ? ನಾನೇ ಆಗಿದ್ದೀನಿ. ನನ್ನ ಒಂದು ಕರ್ಮದಿಂದಲೇ ಈ ಥರ ನಿಮಗೆ ಸಾವು ಬಂತು ಅನ್ನುವಂಥ ಒಂದು ದುಃಖವ ದುರ್ಯೋಧನನಿಗೆ ಉಂಟಾಗ್ತದೆ. ಈ ಥರದೇ ಕಾರಣ ನೆರೆ ಸಂಭವಿಸುವುದು ಕುಂಭ ಸಂಭವ. ಈ ಥರ ಸಾವು ನಿಮಗೆ ಸಂಭವಿಸಬಾರ್ದಾಗಿತ್ತು, ಸಂಭವಿಸಿಬಿತ್ತಲ್ಲ ಅಂತ ಏನು ಮಾಡ್ತಾನೆ ದುಃಖಕ್ಕೆ ಒಳಗಾಗ್ತಾನೆ. ಎಂದು ದುಃಖಂಗ ಇದು ಕುಂಭ ಸಂಭವನ ಪ್ರದಕ್ಷಿಣೆಂಗ ಇದು ಬರುತ್ತಂ ಅಂತಂದು ಅವ್ರಿಗೆ ಏನು ಮಾಡ್ತಾನೆ, ಸತ್ತೋಗಿದ್ದಾರೆ, ಈಗ ಬೇಗ ಏನು ಮಾಡಬೇಕಾಗ್ಯದ, ಮುಂದೆ ಹೋಗಬೇಕಾಗ್ಯದ, ಮುಂದಿನ ಒಂದು ಏನು ಕಾರ್ಯ ಅದ, ಮುಂದೆ ಸಾಕಷ್ಟು ಕೆಲಸಗಳಿದ್ದಾವೆ, ಅವಳು ನಡೆಸ್ಕೊಡ್ಬೇಕಾಗಿರುವಂಥದ್ದು ದುರ್ಯೋಧನದ ಜವಾಬ್ದಾರಿ ಅದು. ಹೀಗಾಗಿ ಏನಾಗ್ತದಪ್ಪ ಅಂತಂದ್ರೆ ಆತನಿಗೆ 3 ಪ್ರದಕ್ಷಿಣೆಯನ್ನು ಹಾಕಿ ಏನು ಮಾಡ್ತಾನೆ ಮುಂದೆ ಹೋಗಲಿಕ್ಕೆ ಅಂತಂದು ನಿಂದಿರ್ತಾನೆ. ಕುಂಭ ಸಮಂತ್ರಿ ಪ್ರದಕ್ಷಿಣೆಂಗ ಇದು ಅವ್ರಿಗೆ ಕೊನೆಯ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಏನು ಮಾಡ್ತಾನಪ್ಪ ಅಂತಂದ್ರೆ ಮುಂದೆ ಹೋಗ್ತಾನೆ. ಹೋಗುವಂಥ ಸಂದರ್ಭದಾಗ ಬರುತ್ತಮ್ಮ ದಿಶಾ ಭಾಗದೋಳು, ಹಿಂಗೆ ಬರುವಾಗ ಏನಾಗ್ತದೆ ಅದೇ ದಿಕ್ಕಿನೊಳಗೆ, ದಿಶೆ ಅಂತ ದಿಕ್ಕು ಅಂತ, ಆ ದಿಕ್ಕಿನೊಳಗೆ ಒಂದು ಏನಾಗ್ತದಪ್ಪ ಅಂತಂದರೆ ಇಲ್ಲಿ ಇನ್ನೊಂದು ಶವವನ್ನು ನೋಡ್ತಾನೆ. ಆ ಶವ ಯಾರ್ದು ಅನ್ನುವಂಥದ್ದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.